ಹೇಳಿ ಅತ್ತೆ. ಅವಾಗಿಂದ ಕರಿತಾ ಇದ್ದೀರಾ, ನನಗೆ ಎಚ್ಚರ ಆಗತ್ತಿಲ್ಲ ಅತ್ತೆ ಅಮ್ಮ. ಅದು ನಿನ್ನೆ ರಾತ್ರಿ ಮಕ್ಕೋದು ಸ್ವಲ್ಪ ಲೇಟ್ ಆಯಿತಾ, ಹಾಗಾಗಿ ಹೇಳೋಕ್ಕಾಗತ್ತಿಲ್ಲ. ಅಯ್ಯೋ 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 ಅಯ್ಯೋ, ಏನ್ಲೇ ಇದ್ದೀನಿ ಅವತಾರ? ಹಾಂ, ಎಂತ ಅದು ಲಂಗ ಅದವನಿ ಹಾಕೊಂಡಿದ್ಯೇನು ನೀನು? ಹನಿ ಮ್ಯಾಗ ಟಿಕ್ಕಳಿಲ್ಲ. ಹಾಂ, ಏನಿದ್ದೀನಿ ಅವತಾರ? ಹಿಂಗೆ ಯಾರಾದ್ರೂ ಬರ್ತಾರೇನು ಹೊರಗೆ? ಏನಾರ ನನ್ನ ಮಗನ ಜೊತೆ ಇವತ್ತು ನೀನು ಮೊದಲ ರಾತ್ರಿ ಅದು ಬಂದ್ರೆ ಮಾಡ್ಕೊಂಡಿನ? ಹಾಂ, ಅದು ಅತ್ತೆ ಇಲ್ಲ ಅತ್ತೆ, ನಾನು ನಿನ್ನೆ ಇದು ಅವ್ರದ್ದು ಅದು ಏನಿದು ಅದು ಅವ್ರದ್ದು ಇವ್ರದ್ದು? ಹಾಂ, ಏನು ನಾಟಕ ಆಡಕತ್ತಿದ್ದಿ ನನ್ನ ಮುಂದೆ? ನೀನೇನಾದರೂ ನನ್ನ ಮಗನ ಜೊತೆ ಒಂದಾಗಿದ್ದೀ ಅಂತ ಅನ್ಸಾಕತ್ತೈತೆ ನನಗೆ. ಕರೆ ಹೇಳ, ಒಂದಾಗಿದೆಯಾ ಇಲ್ಲ ನೀನು? ಅದು ಅತ್ತೆ, ನಾನು ಎಷ್ಟು ಬೇಡ ಅಂದರೂ ಅವರು ಕೇಳಲೇನೇ ಇಲ್ಲ. ನಿನ್ನೆ ಅವರು ಫ್ರೆಂಡ್ಸ್ಗಳ ಜೊತೆ ಸೇರಿಸಿ ಸ್ವಲ್ಪ ಅಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬಂದಿದ್ರು. ಅದಕ್ಕೆ ನಾನು ಬೇಡ ಅಂದರು ಕೇಳಿದೆ. ನನಗೆ ಈ ಥರ ಲಂಗದವನಿ ಹಾಕೊಳಕ್ಕೆ ಕೊಟ್ಟರು. ಹಾಕು ಅಂತ ಅಂದರು, ಹಾಕ್ಕೊಂಡೆ. ಆಮೇಲೆ ಅದು ನಾನು ಎಷ್ಟು ಬೇಡ ಅಂದರೂ ಕೇಳಿದೆ. ಅವರು ನನ್ನನ್ನು ಅದು ಅತ್ತೆ ಅಂದ್ರೆ ನಾ ಇಷ್ಟು ಹೇಳಿರೋಣ ನೀವಿಬ್ರು ಒಂದು ಹಾಕಿ ಬಿಟ್ರಿ ಅಲ್ಲ. ನಾನು ನಿನಗೆ ಎಷ್ಟು ಹೇಳಿದ್ನಿ, ಅವನ ಜೊತೆ ಮಲ್ಕೋಬೇಡ, ನೀನು ಬೇರೆ ಮಲ್ಕೋ, ಇಲ್ಲ ಅಂದ್ರೆ ಬಂದ ಸುಮಾನ್ ಜೊತೆ ಮಲ್ಕೋ ಅಂತ ಹೇಳಿದ್ದೆ ಇಲ್ಲ ನಿನಗೆ? ಹಾಂ, ಮತ್ತೆ ಹೋಗಿ ಇಲ್ಲ ಅತ್ತೆ, ನಿಮ್ಮ ಮಾತು ನೀವು ಹೇಳೋವರೆಗೂ ನಾವಿಬ್ರು ಒಂದಾಗಲ್ಲ ಅಂತ ಹೇಳಿ ಈಗ ಗಂಡನ ಜೊತೆ ಸೇರಿ ಒಂದಾಗಿದೆಯಾ? ಮತ್ತೆ ಅವ್ನು ಕುಡ್ದಿದ್ದ, ಡ್ರಿಂಕ್ಸ್ ಮಾಡಿದ ನನ್ನ ಮಗ ಯಾವತ್ತೂ ಮಾಡಂಗಿಲ್ಲ. ಸುಳ್ಳು ಹೇಳ್ತೇನೆ ನೀನು? ಅಯ್ಯೋ ಅತ್ತೆ, ನಿಜವಾಗ್ಲೂ ಅತ್ತೆ, ಅದು ನಿನ್ನೆ ಅವರು ಪಾರ್ಟಿ ಅಂತ ಹೋಗಿದ್ರಲ್ಲ, ಅವಾಗ ಬರಬೇಕಾದ್ರೆ ಸ್ವಲ್ಪ ಕುಡಿದು ಬಂದಿದ್ದಾರೆ. ನಾನು ಅದನ್ನೇ ಕೇಳಿದ್ನಿ. ನೋಡಿ, ನೀವು ಕುಡ್ದಿದ್ದೀರಾ, ನನ್ನ ಜೊತೆ ನೀವು ಮಾತಾಡಬೇಡಿ ಅಂತ ಅಂದ್ರೂ ಅವ್ರು ಕೇಳೇ ಇಲ್ಲ. ತುಂಬ ಬಲವಂತ ಮಾಡಕತ್ತರು ಅತ್ತೆ. ಗಂಡ ಅಲ್ವಾ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅದು ಇವಾಗ ಏನು ಮಾಡೋದು ಅತ್ತೆ? ಹೇಳಿ, ನೀವೇ ಹೇಳಿ. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಎಲ್ಲ ಮುಗಿದು ಹೋದ್ಮೇಲೆ ನೀನು ಕೇಳೋದೇನೈತಿ? ಹೋಗಿ ನೀರು ಕಸ್ಕೊಂಡ ಸ್ನಾನ ಮಾಡೋಕೆ ಹೋಗಿ ಮೊದಲು. ಹಂಗೆ ಬಂದ ನಿಂತಾಳಿಲ್ಲ ನನ್ನ ಮುಂದೆ. ಹೋಗೋ. ಸರಿ ಅತ್ತೆ. ಇನ್ನು ಮುಂದೆ ನನ್ನ ಗಂಡನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನಾವಿಬ್ಬರು ಸಂಸಾರನ ಶುರು ಮಾಡಿನೂ ಆಯಿತು. ಇನ್ನು ಮುಂದೆ ನನ್ನ ಹೊಟ್ಯಾಗ ಒಂದು ಮಗು ಬೆಳಿತೈತಿ. ಮಗು ಬೆಳ್ಯಾನ ಅತ್ತಿ ಮಾವ ಎಲ್ಲರೂ ನನ್ನ ಜೊತೆ ಚಂದಾಗ ಇರ್ತಾರೆ. ಎಲ್ಲರೂ ನಕ್ಕೊಂತ ಮಾತಾಡ್ತಾರೆ. ಎಲ್ಲರೂ ಮೊಮ್ಮಗು ಬರತೈತಿ ಅಂತ ಖುಷಿ ಪಡ್ತಾರೆ. ನನ್ನ ಗಂಡ ಹೇಳಿರುವಂಗೆ ಎಲ್ಲರೂ ನನ್ನನ್ನು ಒಪ್ಕೋತಾರೆ. ಹಂಗೆ ಆಗ್ತತಿ. ನನಗೆ ಎಷ್ಟು ಖುಷಿ ಆಗತೈತಿ. ಆದ್ರೆ ನಾನು ಯಾವಾಗ ತಾಯಿ ಆಗ್ತಾರಂತೇಳಿ ತುಂಬಾ ಆಸೆ ಆಗ್ತಾಯಿದೆ. ಆದ್ರೆ ನಾನು ನಿನ್ನೆ ಅವನು ನನ್ನ ಗಂಡ ಅಂದ್ಕೊಂಡು ಅವನ ಜೊತೆ ನಾನು ಅವನ ಮೇಲೆ ಬಿದ್ದಿದ್ದು, ಅವನು ನನ್ನ ಮೇಲೆ ಬಿದ್ದಿದ್ದು ನನಗದನ್ನ ಇನ್ನೂ ಅರಗಿಸ್ಕೊಳಕ್ಕೆ ಆಗತ್ತಿಲ್ಲ. ಇದೇನಾದರೂ ನನ್ನ ಗಂಡಂಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾನ? ನಾನೇ ಹೇಳಬೇಕು. ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ನಾನೇ ಹೇಳಬೇಕು. ಆದರೂ ನಿನ್ನೆಯಿಂದ ನನ್ನ ಜೀವನ ಶುರುವಾಯ್ತಲ್ಲ, ನನಗೆ ಖುಷಿ ಆಗ್ತಾಯಿದೆ. ಇಷ್ಟು ವರ್ಷ ಆದಮೇಲೆ, ಇಷ್ಟು ದಿನ ಆದಮೇಲೆ ನಾನು ನನ್ನ ಇಷ್ಟಪಡೋ ಹುಡುಗ, ನಾನು ಇಷ್ಟಪಡೋ ಹುಡುಗ, ಅಪ್ಪ ಅಮ್ಮ ಇಷ್ಟಪಟ್ಟಿರೋ ಹುಡುಗನ ಜೊತೆ ನನ್ನ ಜೀವನ ಸ್ಟಾರ್ಟ್ ಆಯಿತು. ಇನ್ನು ಮುಂದೆ ನಾನು ನನ್ನ ಗಂಡ, ನನ್ನ ಮಗು, ಅತ್ತೆ ಮಾವ, ನಾದಿನಿ, ಅಪ್ಪ ಅಮ್ಮ ಅಂತ ಇರಬೇಕು. ನನ್ನೊಟ್ಟಿಗೆ ಒಂದು ಕುಡಿ ಬೆಳಿಬೇಕು. ಅದು ಯಾವಾಗ ಬೆಳೆಯುತ್ತೋ ಏನೋ. ನನಗಂತೂ ಇವಾಗಲೇ ಮಗು ಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಅತ್ತೆ ಮಾವನ ನನ್ನ ಒಪ್ಕೋತಾರಲ್ಲ, ಅದಕ್ಕಾಗಿ. ಆ ರೀತಿ ಎಲ್ಲ ಕನಸು ಕಾಣೋಕ್ಕೆ ಹೋಗಬೇಡ ನೀನು. ನಿನ್ನ ಹೊಟ್ಟೆಗೆ ಮಗು ಬೆಳೆಯಕತ್ರು ಅದನ್ನು ನಾವು ಒಪ್ಕೊಳ್ಳಂಗಿಲ್ಲ. ನೀನು ಇದನ್ನು ನಮಗೆ ಮೋಸ ಮಾಡಿ ಹೊಟ್ಟೆಯಾಗ ಪಿಂಡ ಬೆಳೆಸ್ಕೊತಿದ್ದಿ. ನಾವೇನ ನಮ್ಮ ಇಷ್ಟಪಟ್ಟ ನಿನ್ನನ್ನು ನಮ್ಮ ಮಗನ ಜೊತೆ ಕಳಿಸಿಲ್ಲ. ನೀನು ಬಲವಂತವಾಗಿ ನಾವು ಬ್ಯಾಡ ಹೋಗಿದ್ದಿ. ನಿನ್ನ ಹೊಟ್ಟೆಗೆ ಬೆಳಕೈತಂದ್ರೆ ಆ ಪಿಂಡ ಅದಂಗೆ ನಮ್ಮ ಮೊಮ್ಮಗು ಆದ್ರೂ ಅದನ್ನು ನಾವು ಒಪ್ಕೊಂಗಿಲ್ಲ. ಬಂದುಬಿಟ್ಲಿ. ಅದಕ್ಕಾಗೆ ಈಕಿ ನಾವು ಹೇಳಿದ್ರು ನಮ್ಮ ಮಾತು ಮೀರಿ ನಿನ್ನ ಗಂಡನ ಜೊತೆ ಹೋಗಿ ಒಂದಾಗೇನ? ಇದನ್ನು ಹೋಗಿ ಆಕೆ ಮುಂದೆ ಅನ್ಲೇನ? ಬೇಡ, ನನಗೆ ಗೊತ್ತಾಗೈತಲ್ಲ ಈಕೆಯಾಗೆ ಹೋಗಿ ಮಕ್ಕೊಂಡಾಳ ಅಂತೇಳಿ. ಇರಲಿ ಬಿಡು, ನೋಡೋಣಂತ. ಮುಂದೆ ಈಕಿ ಹೊಟ್ಟೆಗಿಂದ ಮಗು ಬೆಳೆಯಕತ್ರ ಅಲ್ಲ, ಈಕಿ ಹೊಟ್ಟೆಗಿಂದ ಮಗು ಬೆಳೆಯಕತ್ರ ಅದನ್ನು ನಾನು ನನ್ನ ಕೈಯಾರ ಸಾಯಿಸ್ಬಿಡ್ತಾನೆ. ನಮ್ಮ ಮನೆಗೆ ಈಕಿ ಮಗು ಬರೋದೇ ಬೇಕಾಗಿಲ್ಲ. ನನ್ನ ಮಗನಿಗೆ 2ನೇ ಮದುವೆ ಮಾಡಿ ಆ ಹೆಂಡತಿ ಬರ್ತಾಳಲ್ಲ, ಆ ನನ್ನ ಸೊಸಿನ ನಮ್ಮ ಮನೆಗೆ ಮಗುನ ಎತ್ಕೊಡ್ಬೇಕು. ಈಕೆಲ್ಲ ನಾನು ಇಷ್ಟಪಟ್ಟು ಸೊಸಿನ ನನ್ನ ಮನೆ ಸೊಸೆಯಾಗಿ ಬರಬೇಕು. ಆಕೆ ಕಾಯಕತ್ತಾಳ. ಆಕಿನ ಈ ಮನೆಗೆ ನಾನು ಕರೆಸ್ಕೋಬೇಕು. ಆಕಿನ ಹೋಗಿ ಇವನ ಜೊತೆ ಒಂದು ಮಾಡಿಸ್ಬೇಕು. ಇದರಿಂದ ಬರೋ ಪಿಂಡನ ಇದು ತೊಗೊಂಡು ಎಲ್ಲಾರ ತೊಲಗಲಿ, ಇಲ್ಲಾಂದ್ರೆ ಹೋಗಿ ಹಾಳು ಬಿದ್ದ ಸಾಯ್ಲಿ. ಈಕೆಗೆ ಸರಿಯಾಗಿ ಮಾಡ್ಬೇಕು ನಾನು. ಯಾರೋ ಗುಸು ಅಂದಂಗಾಯ್ತಲ್ಲ, ಯಾರು ಬಂದಿರಬೇಕು? ಅತ್ತೆ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅತ್ತೆ? ನೀ ಏನು ಮಾಡಕತ್ತಿ ಅಂತ ನೋಡೋಕೆ ಬನ್ನಿ.
ಏನು ಒಬ್ಬಕ್ಕೆ ಗುಸುಗುಸು ಅಂತ ಮಾತಾಡಕತ್ತಿದ್ದಿ? ಏನು ಮಾತಾಡತ್ತಿದ್ದಿ? ಹಾಂ, ಏನಿಲ್ಲ ಅತ್ತೆ. ಅದು ನೀರು ಕಾದ್ಮೇಲೆ ಸ್ನಾನ ಮಾಡಿ ಅವ್ರನ್ನ ಎಬ್ಬಿಸಿ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಕತ್ತೀನಿ. ಅಷ್ಟರಾಗ ನೀವು ಬಂದ್ರಿ ಅಷ್ಟ. ಹ್ಞೂ ಸರಿ. ನೋಡು, ಕಟ್ಟಿಗೆ ಎಲ್ಲ ಖಾಲಿ ಆಗ್ಯಾವ. ಕಟ್ಟಿಗೆ ತೊಗೊಂಡು ಬರ್ಬೇಕು. ಹೋಗಿ ಅಲ್ಲೇ ಬಾಜು ಕಡೆ ಮಚ್ಚ ಐತಿ, ಇಲ್ಲ ಕೊಡ್ಲಿ ಐತಿ, ಯಾವುದಾದ್ರೂ ಒಂದು ತೊಗೊಂಡು ಹೋಗಿ ಕಟ್ಟಿಗೆ ತೊಗೊಂಡು ಬಾ. ಗುಡ್ಡಕ್ಕೆ ಹೋಗ್ತೀವೋ, ಯಾವ್ದಾರ ಹೊಲಕ್ಕೆ ಹೋಗ್ತೀವೋ, ಎಲ್ಲಿ ಹೋಗ್ತೀವಿ ನೋಡು, ಒಟ್ಟಿನಾಗ ಕಟ್ಟಿಗೆ ತೊಗೊಂಡು ಬರ್ಬೇಕು. ಹೆಂಗೆ ತೊಗೊಂಡು ಬರ್ತೀವಿ ನನಗೆ ಗೊತ್ತಿಲ್ಲ. ಒಂದು ವಾರಕ್ಕೆ ಆಗುವಷ್ಟು ಕಟ್ಟಿಗೆ ತಂದಿಡು. ಮೊದಲ ಮಳೆ ಬೇರೆ ಚಲೋ ಆಗೈತಿ. ಈ ಮಳೆಯಾಗ ಕಟ್ಟಿಗೆ ಸಿಗೋದು ದೂರಿನ ಮಾತೈತಿ. ಹೋಗಿ ಏನು ಹುಡ್ಕೊಡ್ ಬಾ. ಏನ ಅಲ್ಲ ಅತ್ತಮ್ಮ, ಇವಾಗ ಅದು ರೊಕ್ಕ ಕೊಟ್ರೆ ಕಟ್ಟಿಗೆ ಅಡ್ಡಿದಾಗ ಕಟ್ಟಿಗೆ ಸಿಗ್ತಾವಲ್ಲ, ಅಲ್ಲಿಂದ ತಂದಿದ್ರ ಚಲೋ ಇತ್ತಲ್ಲ. ಈಗ ಮಳೆ ಬೇರೆ ಹತ್ತೈತಿ, ಅವೆಲ್ಲ ಕಟ್ಟಿಗೆ ತೋದಿರ್ತಾವ, ಹೆಂಗೆ ಉರಿ ಹತ್ತತಿ? ಅದಕ್ಕೆ ರೊಕ್ಕ ಕೊಟ್ಟ ಕಟ್ಟಿಗೆ ಅಡ್ಡಿದಾಗಿನ ತೊಗೊಂಡು ಬರಲಿ. ರೊಕ್ಕ ಹೆಚ್ಚಾಗ್ಯಾವ. ನಿಮ್ಮಪ್ಪ ನಮಗೆ ಕೋಟಿ ಗಂಟ್ಲೆ ಕೊಟ್ಟ ನೋಡ. ಹೋಗಿ ತೊಗೊಂಡು ಬಾ ಕಟ್ಟಿಗೆ ಅಡ್ಡಕ್ಕೆ. ಹೋಗಿ ಹೇಳಾಕತ್ತಾಳ ನೋಡು ಮೂಳ. ನಾನೇನು ಹೇಳಾಕತ್ತಾನ ಅಷ್ಟೇ ಕೇಳ್ಬೇಕಾ? ನೀ ಹೇಳೋದನ್ನ ಕೇಳಕ್ಕೆ ನಾನು ಇಲ್ಲಿ, ನಾ ಹೇಳೋದನ್ನ ನೀ ಕೇಳ್ಬೇಕ ಏನ? ನೋಡು, ಹೋಗಿ 2 ದಿನಕ್ಕಲ್ಲ, 1 ವಾರಕ್ಕಾಗೋ ಅಷ್ಟೇ ಮ್ಯಾಲ, ಅದಕ್ಕಿಂತ ಜಾಸ್ತಿನೇ ತೊಗೊಂಡು ಬಾ. ಹಾಂ, 1 ವಾರಕ್ಕಾಗ್ಬಿಟ್ಟು 2 ವಾರಕ್ಕಾಗ್ಬಿಟ್ಟು ತೊಗೊಬರ ನಡೀತೈತಿ. ಅದಕ್ಕೆ ಕಡಿಮೆ ತರುವಂಗಿಲ್ಲ ನನಗೆ. ಈಗ ಹೇಳಾಕತ್ತ ನಾನು, ಮಳೆ ಚಾಲೋ ಆತು, ನಾವು ಕಟ್ಟಿಗೆ ಮಾಡಿಡ್ಬೇಕು. ದಿನ ಹೋಗ್ಬೇಕಿನ್ನ ನಿನ್ನ. ಸರಿ ಅತ್ತೆ. ಮೊದಲ ಜಳಕ ಮಾಡಿ ಸಿರಿ ಬಿಚ್ಚ. ನನಗೆ ನೀನು ಯಾವ ಥರದಾಗ ನೋಡೋಕ್ಕಾಗಬಲ್ತ. ನನ್ನ ಗಂಡದು ಏನಾರ ನೋಡಿರ, ನನ್ನ ತಮ್ಮ ನನ್ನ ಮನ್ಯಾಗ ಹಿಂಗೆ ನೋಡಿರ ಏನು ಅನ್ಕೋದಿಲ್ಲ ಅವ್ರು. ಹಾಂ, ನನ್ನ ಗಂಡಸರು ಹಾಳಾಗುತ್ತೆ ಇಂಥ ಅವತಾರದಿಂದ. ನಾನು ಮೊದಲು ಹೋಗಿ ಬಿಚ್ಚೋಗಿದ್ನ, ಮೈ ತುಂಬ ಸೀರೆ ಉಟ್ಕೋದನ. ಸರಿ ಅತ್ತೆ ಅಮ್ಮ, ಇವಾಗ ಹೋಗಿ ಚೇಂಜ್ ಮಾಡ್ತೇನೆ. ಮೊದಲಿನಾಗ ಅತ್ತೆ ಅಮ್ಮ ಅನ್ನೋದನ್ನ ಕರೀತೀನಿ ಬಿಡ. ಅತ್ತೆ ಅನ್ನೋದು ಬಿಟ್ಟ ಅತ್ತೆಮ್ಮ ಅಂತ ಎಲ್ಲಿಂದ ಕಲ್ತಾಳೆ ಏನೋ ಹಾಳಾಗಾಕಿ ತಂದ. ನೀರು ಕಾದೈತಿ, ನಾನು ಬಕೆಟ್ಗೆ ಹೋಗಿ ಸ್ನಾನ ಮಾಡ್ಕೊಂಬರ್ತೇನೆ ಅತ್ತಿ. ನಿಮಗೂ ಬೇಕಿದ್ರೆ ಹೇಳ್ರಿ, ನಾ ಮಾಡಿ ಆದ್ಮೇಲೆ ನಿಮ್ಗೊಂದು ಬಕೆಟ್ ತಂದು ಕೊಡ್ತೀನಿ. ಸರಿ ಸರಿ, ಹೋಗಿ ಮೊದಲ ನೀ ತೊಳ್ಕೊಳೋ ಮೈ. ನೀನು ಯಾವ ಥರದ ನೋಡಿ ನನಗೆ ಒಂಥರ ಆಗತಿ. ಇನ್ನು ಅವರೆಲ್ಲ ನೋಡಿದ್ರೆ ಇನ್ನೂ ಏನಾಕತ್ತ ಏನೋ. ಹೋಗ ಕಡೆ. ಸರಿ ಅತ್ತೆ. ಯಾಕತ್ತೆ ಯಾವಾಗಲೂ ನನ್ನ ಮೇಲೆ ಗುರು ಅಂತಾರೆ? ಅವ್ರಿಗೆ ನನ್ನ ಮ್ಯಾಗ ಪ್ರೀತಿ ಬರೋದೇ ಇಲ್ಲ. ಅವರು ಯಾವಾಗ ಬಂದ್ರೋ ಏನೋ, ನಾ ಮಾತಾಡೋದು ಏನಾದರೂ ಕೇಳಿಸ್ಕೊಂಡ್ರೋ ಏನೋ. ನಾನು ಅವ್ರ ಜೊತೆ ಒಂದಾಗಿದೆ ಅಂತ ಏನಾದರೂ ಅತ್ತಿಗೆ ಗೊತ್ತಾದ್ರೆ ತಪ್ಪಾಗಿ ತಿಳ್ಕೊತಾರೋ ಏನೋ. ಸುಳ್ಳು ಬೇರೆ ಹೇಳಿಬಿಟ್ಟು. ಅವರು ಕುಡಿದು ಬಂದಿರಲಿಲ್ಲ, ಕುಡಿದು ಬಂದಿದ್ದಾರ ಅಂತ ಹೇಳೇನು. ಇವ್ರು ಏನಾದರೂ ಕೇಳಿದ್ರ, ಅವ್ರೇನಾದರೂ ಹೇಳಿದ್ರ ನಾನು ಏನು ಮಾಡಲಿ? ನಂದ ತಪ್ಪಂತ ಗೊತ್ತಾಗ್ತೈತಿ, ಏನು ಮಾಡ್ಬೇಕಂತ ಗೊತ್ತಾಗ್ಬಲ್ತಲ್ಲ. ಓ, ಈ ಕಿಲ್ಲಿ ಅದಾಳ, ಅದ್ರಾಗೂ ಈ ಅವತಾರದಾಗ ಏನೋ ನಿಂತಾಳ. ನಾನು ಇಲ್ಲಿ ಇರ್ಬಾರ್ದಪ್ಪ. ಮತ್ತಿಗೆ ಕೈಯಾಗ ಸಿಕ್ಕಾಕೊಂಡು ಅಂದ್ರೆ ಬಿಡ್ತಾ ನನಗೆ ಓದಿ. ಮೊದಲು ಇಲ್ಲಿಂದ ಹೋಗ್ಕ ನಾನು. ಏನು ಮತ್ತೆ ನಾ ಇರೋ ಕಡೆನ ಬಂದಿರಿ? ಯಾಕ ನಿನ್ನೆ ಕೊಟ್ಟಿದ್ದು ಸಾಕಾಗಿಲ್ಲೇನ? ಇನ್ನೂ ಬೇಕಾಗ್ಯಾವೇನ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಅದು ನಾನು ನೀರು ತೊಗೊಂಡೋಗಿ ಸ್ನಾನ ಮಾಡ್ಬೇಕಂತ ಅನ್ಕೊಂಡು ನೀನಿಲ್ಲದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಅದೇನದು ಗೊತ್ತಿದ್ದಿದ್ರ ನಾನು ಈ ಕಡೆ ತಲೆ ಕೂಡ ಹಾಕಿ ಮಲಗ್ತಿರ್ಕಿಲ್ಲ. ಇಲ್ಲ ಇಲ್ಲ, ನಾನು ಹೊಕ್ಕನ್ ನೀ ಇದು ಕಡೆ ನನ್ನ ಕಾಲು ಇಡಂಗಿಲ್ಲ ಮೊದಲು. ಹಂಗ ಬಾ ದಾರಿಗೆ. ಇನ್ನೊಂದು ಸರಿ ನನ್ನ ತಂಟೆಗೆ ಏನಾದರೂ ಬಂದ್ರೆ ನೀನೇನ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತೇನೆ. ನೆನ್ಪಿಟ್ಕೋ, ನಾನು ಬೇರೆ ನನ್ನ ಎಲ್ಲ ಹುಡುಗಿರ್ತಾರ ಅಲ್ಲ. ಹಂಗೆ ಏನಾದರೂ ಆಗಿದ್ರೆ ನಾನು ರವಿನ ಮದುವೆಯಾಗಿ ಈ ಮನೆಗೆ ಬರ್ತಾನೆ ಇರಲಿಲ್ಲ. ಎಲ್ಲ ಕಡೆ ಕೆಟ್ಟ ಜನ ಇರ್ತಾರೆ ಅನ್ನೋದು ಗೊತ್ತೈತಿ. ಕೆಟ್ಟ ಜನನ ಯಾವ ರೀತಿ ಇರ್ತಾರಲ್ಲ ಅವ್ರನ್ನ ಹೆಂಗೆ ಸುದ್ದಿ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ಕೆಟ್ಟ ಹುಳುಗಳನ್ನ ಹೆಂಗೆ ಕಿತ್ತು ಹಾಕ್ಬೇಕು ಅನ್ನೋದು, ಕಿತ್ತು ಹಾಕಿ ಅದನ್ನು ಹೆಂಗೆ ಹೊಸಕ್ಕೆ ಹಾಕ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹಾಂ, ಹಂಗೆ ಹೆಣ್ಮಕ್ಳು ಜೀವನ ಮಾಡಲ್ಲ. ಎಲ್ಲನೂ ಅನುಸರಿಸ್ಕೊಂಡು ಸಹಿಸ್ಕೊಂಡು ಹೋಗ್ತಾಳಂತಂದ್ರೆ ಆಕಿ ಸುಮ್ಮನೆ ಇರ್ತಾಳಂತ ಅನ್ಕೋಂಗಿಲ್ಲ. ಎಲ್ಲನೂ ಆಕಿಗೆ ಗೊತ್ತಿರ್ತೈತೆ. ಗೊತ್ತಿಲ್ದಂಗೆ ಸುಮ್ಮನೆ ಇರ್ತಾಳ. ಆಕಿ ತೊಂದರೆ ಆದಾಗ ಆಕಿ ಚಾಮುಂಡಿ ಹಾಕ್ತಾಳೆ. ನಿನ್ನೆ ನೀನು ನನ್ನ ಅವತಾರ ನೋಡಿರ್ಬೇಕು. ಹಾಂ, ನೋಡಿದ ಮೇಲೂ ನೀನು ಮತ್ತೆ ಈಗ ನನ್ನ ಮುಂದೆ ಬಂದಿದ್ದೀಯ ಅಂದ್ರೆ ನಿನಗೆ ಜಾಸ್ತಿನ ಧೈರ್ಯ ಅಂತ ಐತಿ ಅಂದಂಗೆ ಆಯ್ತು ಅಲ್ಲ? ಅಯ್ಯೋ, ಹಾಗೇನಿಲ್ಲ. ನಾನು ಸ್ನಾನ ಮಾಡ್ಬೇಕಂದ್ರೆ ಬನ್ನಿ. ನೀನಿದ್ದಿ ಅಂತ ಗೊತ್ತಾಗಿದ್ರ ನಾನು ಈ ಕಡೆ ಯಾಕೆ ಬರಲಿ? ನಿನ್ನೆ ಹೊಡ್ತಾ ತಿಂದ ನನಗೆ ಸಾಕಾಗಿ ಹೋಗೈತಿ. ಇನ್ನೂ ಮಟ್ಟ ನೋವು ಕಡಿಮೆ ಆಗಿಲ್ಲ. ಅಂಥದ್ರಾಗ ನೀನಂತಕ್ಕೆ ಬಂದು ಹೊಡಿಸ್ಕೊಳ್ಳೋಂಥದ್ದು ನನಗೇನೈತಿ? ನಾನಿನ್ನು ಬರ್ತೇನೆ, ಏನಾದರೂ ಮಾಡ್ಕೊ. ನಿನ್ನ ತಂಟೆಗಂತೂ ನಾನು ಬರಂಗೇ ಇಲ್ಲ. ಹಂಗೆ ಬಾ ದಾರಿಗೆ. ಇಲ್ಲಿಂದ ತೊಲಗ್ತಾ ಇರ. ಇನ್ನೂ ನನ್ನ ಮುಂದೆ ನಿಂತ್ಕೊಂಡ ಮಾತಾಡೋಷ್ಟು ಧೈರ್ಯ ಬೇರೆ ಬಂದತೆ ನಿನಗೆ? ಇಲ್ಲ, ನಾನು ಇವಾಗ ಹೋಗ್ತೀನಿ. ನಿನ್ನ ಮುಂದೆ ನಾನು ಯಾವತ್ತೂ ಬರಂಗಿಲ್ಲ. ತೊಲಗಂಗಾದ್ರೆ ಇನ್ನೂ ಯಾಕೆ ಇಲ್ಲೇ ನಿಂತಿದ್ದಿ?